ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ತಮಗೇನಾದ್ರು ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೂ ಕೂಡ ಲೈಕ್ ಮಾಡಿಕೊಂಡು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಶೇರ್ ಮಾಡ್ಬೋದು ಸ್ನೇಹಿತರೆ. ಬನ್ನಿ ಹಾಗಾದರೆ ಇವತ್ತಿನ ಈ ಒಂದು ವೀಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಬಿಗ್ ಬಾಸ್ ಅನ್ನೋದು ಶುರುವಾಗಿದೆ ಇವಾಗ ಒಂದು ವಾರದಿಂದ. ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು. ಹಾಗೆ ಕೆಲವೊಂದು ವಿಚಾರಗಳು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಬಿಗ್ ಬಾಸಲ್ಲಿ ಯಾವಾಗಲೂ ನಡೀತಾನೆ ಇರುತ್ತೆ. ಕೆಲವೊಬ್ಬರಿಗೆ ಬಂತು ಮೀನ್ಸ್ ಅಂದರೆ ಕೆಲವೊಬ್ಬರು ಬಂದು ಕಂಟೆಸ್ಟೆಂಟ್ಗಳು ಫೇವ್ರೆಟ್ ಅಂತ ಆಗ್ಬೋದು ಅಥವಾ ಹೇಟೆಸ್ಟ್ ಅಂತ ಆಗ್ಬೋದು. ಈ ರೀತಿಯಾಗಿರೋದು ಸರ್ವೇ ಸಾಮಾನ್ಯ. ಸೊ ಅದರಲ್ಲೂ ಎಲ್ಲ ಒಂದು ಇದನ್ನು ನೋಡಿದ ಪ್ರಕಾರ ಅಂದರೆ ಕಾಮನ್ ಆಗಿ ತುಂಬ ಜನಕ್ಕೆ ಇವಾಗ ಸದ್ಯಕ್ಕೆ ಹೇಟೆಸ್ಟ್ ಅಂತನೋ ಅಥವಾ ತುಂಬಾ ಹೈಲೈಟ್ ಆಗ್ತಾ ಇದ್ದಾರೆ ಅವರೇ ಉದ್ದೇಶಪೂರ್ವಕವಾಗಿ ಅಂತ ಅನ್ಸೋದಾದರೆ ಅದು ಬಂದು ಲಾಯರ್ ಜಗದೀಶ್ ಅಂತಲೇ ಹೇಳ್ಬೋದು ಅಲ್ವಾ. ಸೊ ಬಿಗ್ ಬಾಸ್ ನೋಡೋ ಪ್ರತಿಯೊಬ್ಬರಿಗೂ ಇವ್ರು ಯಾರು ಅಂತ ಹೇಳಿ ಗೊತ್ತಿರುತ್ತೆ. ಸೊ ಆದರೆ ಬಿಗ್ ಬಾಸ್ನಲ್ಲಿ ಅಬ್ಬರಿಸ್ತಿರೋ ಲಾಯರ್ ಜಗದೀಶ್ಗೆ ಈಗ ಸಂಕಷ್ಟ. ಯಾಕಂದರೆ ವಕೀಲರ ಸಂಘದಿಂದ ಒಂದು ಖಡಕ್ ಪತ್ರ ಬಂದಿದೆ ಬಿಗ್ ಬಾಸ್ ಅಥವಾ ಕಲರ್ಸ್ ಕನ್ನಡ ಟೀಮ್ಗೆ ಅಂತ ಹೇಳ್ಬೋದು. ಅದು ತುಂಬಾ ವೈರಲ್ ಕೂಡ ಆಗ್ತಾ ಇದೆ. ಏನು ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ ಹಾಗಾದರೆ ಆ ಒಂದು ಲೆಟರಲ್ಲಿ ಏನೆಲ್ಲ ಅಂಶಗಳನ್ನು ಬರೆದಿದ್ದಾರೆ, ಯಾಕೆ ಈ ಒಂದು ಲೆಟರ್ ಬಂದಿದೆ ಅಂತೇಳಿ. ಲಾಯರ್ ಜಗದೀಶ್ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ. ಬಿಗ್ ಬಾಸಲ್ಲಿ ಸ್ಪರ್ಧಿಗಳಿಗೆ ಕೆಣಕುವ ಕೆಲಸ ಕೂಡ ಮಾಡ್ತಿದ್ದಾರೆ. ಮಾತ್ರ ಅಲ್ಲ, ಬಿಗ್ ಬಾಸ್ಗೆ ಕೂಡ ಅವರು ಚಾಲೆಂಜನ್ನು ಹಾಕಿದ್ರು. ಇದೀಗ ಪ್ರೋಮೋ ಕೂಡ ಔಟ್ ಆಗಿದ್ದು ಕಿಚ್ಚ ಕೂಡ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ. ಆದರೆ ಇದಕ್ಕೂ ಮುಂಚೆ ಕೆಲವಷ್ಟು ದಿನ ಲಾಯರ್ ಜಗದೀಶ್ ಬಗ್ಗೆ ಆರೋಪ ಒಂದು ಕೇಳಿ ಬಂತು. ಬಿಗ್ ಬಾಸ್ ಜಗದೀಶ ಲಾ ಡಿಗ್ರಿ ಕೌನ್ಸಲ್ ಆಗಿದೆ. ಆತನ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ನಕಲಿ ಆಗಿರುವುದರಿಂದ ನಂತರದ ಡಿಗ್ರಿಗಳು ಅಂದರೆ ಕಾನೂನು ಡಿಗ್ರಿ ಸೇರಿ ಮಾನ್ಯವಲ್ಲವಾದುದರಿಂದ ಆತನ ಸನ್ನದು ವಾಪಸ್ ಕೊಡುವಂತೆ ಬಾರ್ ಕೌನ್ಸಿಲ್ ಆದೇಶ ನೀಡಿದೆ. ಅವರಿಗೆ ಇನ್ಮುಂದೆ ಲಾಯರ್ ಅಂತ ಕರೆಯಬೇಡಿ, ಆ ರೀತಿ ಕರೆದರೆ ವಕೀಲರಿಗೆ ಅವಮಾನ ಮಾಡಿದಂತೆ ಎಂದು ಬರೆದುಕೊಂಡಿದ್ದು ಪ್ರಶಾಂತ್ ಸಂಬರಗಿ ಅವರು. ಈ ಸ್ಫೋಟಕ ಮಾಹಿತಿ ಬೆನ್ನಲ್ಲೇ ಇದೀಗ ವಕೀಲರಲ್ಲದ ಜಗದೀಶರನ್ನ ವಕೀಲರು ಎಂದು ಬಿಂಬಿಸಬೇಡಿ ಎಂದು ಹೇಳಿ ಕಲರ್ಸ್ ಕನ್ನಡ ವಾಹಿನಿಗೆ ಬೆಂಗಳೂರು ವಕೀಲರ ಸಂಘ ಪತ್ರ ಬರೆದಿದೆ. ಪತ್ರ ಕೂಡ ಸಾಕಷ್ಟು ವೈರಲ್ ಆಗುತ್ತಿದೆ. ವಕೀಲರ ಸಂಘವು ಏಷ್ಯಾದಲ್ಲಿಯೇ ಅತಿ ದೊಡ್ಡ ಸಂಘವಾಗಿದ್ದು ಅದರ ಘನತೆ ಮತ್ತು ಗೌರವವನ್ನು ಸಮಾಜದಲ್ಲಿ ಕಾಪಾಡಿಕೊಂಡು ಬಂದಿದೆ. ನಮ್ಮ ಸಂಘವು ಸುಮಾರು 25 ವರ್ಷಕ್ಕೂ ಹೆಚ್ಚು ವಕೀಲ ಸದಸ್ಯರನ್ನ ಹೊಂದಿದೆ. ಇತ್ತೀಚೆಗೆ ಪ್ರಸಾರವಾಗುತ್ತಿರುವ ಬಿಗ್ ಬಾಸ್ ಸೀಸನ್ 11ರಲ್ಲಿ ಭಾಗವಹಿಸಿರುವ KN ಜಗದೀಶ್ ಅವರು ವಕೀಲರಲ್ಲದಿದ್ದರೂ ಸಹ ಬಿಗ್ ಬಾಸ್ 11ರ ಕಾರ್ಯಕ್ರಮದಲ್ಲಿ ಅವರನ್ನ ವಕೀಲರು ಮತ್ತು ವಕೀಲ ಸಂಘದ ಸದಸ್ಯರಿಗೆ ಅಂದರೆ ಅವರು ವಕೀಲ ಸಂಘದ ಸಾಹೇಬ್ ಅಂತ ಬಿಂಬಿಸಿಕೊಂಡು ನಮ್ಮ ವಕೀಲರ ಸಂಘದ ಸದಸ್ಯರಿಗೆ ನೋವುಂಟು ಮಾಡುತ್ತಿದ್ದಾರೆ ಎಂದು ಪತ್ರದಲ್ಲಿ ಉಲ್ಲೇಖಗೊಂಡಿದೆ. ದೆಹಲಿ ಬಾರ್ ಕೌನ್ಸಿಲ್ ಅವರು KN ಜಗದೀಶ್ ಅವರು ದೆಹಲಿ ಬಾರ್ ಕೌನ್ಸಿಲ್ನಲ್ಲಿ ವಕೀಲರಾಗಿ ನೋಂದಣಿಯಾಗಿರುವ ದಾಖಲಾತಿಗಳನ್ನು ಪರಿಶೀಲಿಸಿ ದಾಖಲೆಗಳು ನಕಲಿ ಎಂದು ದೃಢಪಟ್ಟ ನಂತರ ಅವರ ನೋಂದಣಿಯನ್ನು ರದ್ದುಗೊಳಿಸಿ ಎಲ್ಲ ಪ್ರಮಾಣ ಪತ್ರಗಳನ್ನು ಹಿಂತಿರುಗಿಸುವಂತೆ ಆದೇಶವನ್ನು ಹೊರಡಿಸಿದೆ. ಮುಂದೆ KN ಜಗದೀಶ್ ಅವರನ್ನ ತಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವ ಬಿಗ್ ಬಾಸ್ 11ರ ಕಾರ್ಯಕ್ರಮದಲ್ಲಿ ವಕೀಲರೆಂದು ಬಿಂಬಿಸಬಾರದಾಗಿ ಮನವಿ ಮಾಡುತ್ತೇವೆ ಹಾಗೂ ಈ ವಿಷಯ ಕುರಿತಂತೆ ತಮ್ಮ ವಾಹಿನಿಯಲ್ಲಿ ಬಿಗ್ ಬಾಸ್ ಸೀಸನ್ 11ರಲ್ಲಿ ಅವರೊಂದಿಗೆ ಭಾಗವಹಿಸುವವರಿಗೂ ಸೂಕ್ತ ರೀತಿಯ ತಿಳುವಳಿಕೆ ನೀಡಬೇಕೆಂದು ಹಾಗೂ ಇದನ್ನು ಸರಿಪಡಿಸದೇ ಇದ್ದ ಪಕ್ಷದಲ್ಲಿ ನೊಂದ ವಕೀಲರ ಪರವಾಗಿ ಬೆಂಗಳೂರು ವಕೀಲರ ಸಂಘವು ಸೂಕ್ತ ರೀತಿಯಲ್ಲಿ ಕ್ರಮ ಕೈಗೊಳ್ಳಲಿ ಎಂದು ಈ ಪತ್ರದಲ್ಲಿ ಬರೆದಿದೆ. ಬಿಗ್ ಬಾಸ್ ಮನೆಯಲ್ಲಿ ಮೊದಲ ದಿನವೇ ರೂಲ್ಸ್ ಬ್ರೇಕ್ ಮಾಡಿದ ಲಾಯರ್ ಜಗದೀಶ್ ಬಳಿಕ ಬಿಗ್ ಬಾಸ್ ಬಗ್ಗೆಯೇ ಕೇವಲವಾಗಿ ಮಾತಾಡಿದ್ರು. ಅಷ್ಟೇ ಅಲ್ಲದೆ ಹೆಣ್ಮಕ್ಳೆಲ್ಲ ಒಳ ಉಡುಪಿನ ಬಗ್ಗೆ ಕೂಡ ಅಸಭ್ಯವಾಗಿ ಮಾತಾಡಿದ್ರು. ಇದೀಗ ಹೊಸ ಪ್ರೋಮೋ ಕೂಡ ಔಟ್ ಆಗಿದ್ದು ಕಿಚ್ಚ ಸುದೀಪ್ ಅವರು ಲಾಯರ್ ಅವರನ್ನ ಬೆರಳು ಮಾಡಿ ತೋರಿಸಿದ್ದಾರೆ. ಹಾಗೆಯೇ ಬಿಗ್ ಬಾಸ್ ಅನ್ನೋದು ಒಂದು ಅದ್ಭುತವಾದ ಶೋ ಆಗಿದೆ. ಇದನ್ನು ಇಂಪ್ರೂವ್ ಮಾಡೋದು ಈಗ ನಿಮ್ಮ ಕೈಯಲ್ಲಿದೆ, ಆದರೆ ಹಾಳು ಮಾಡೋದು ನಿಮ್ಮ ಅಪ್ಪನಣೆಗೂ ಸಾಧ್ಯ ಇಲ್ಲ ಎಂದು ಕಿಚ್ಚ ಸುದೀಪ್ ಅವರು ಕೂಡ ಲಾಯರ್ ಜಗದೀಶ್ ಅವರಿಗೆ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಈ ಒಂದು ವಾರ್ನಿಂಗನ್ನು ಲಾಯರ್ ಜಗದೀಶ್ ಅವರು ಎಷ್ಟು ಸೀರಿಯಸ್ ಆಗಿ ತಗೊಂಡು ಇನ್ನು ಮುಂದೆ ಏಕೆ ಮುಂದುವರಿತಾರೆ ಬಿಗ್ ಬಾಸ್ ಶೋ ಅಲ್ಲಿ ಅನ್ನೋದನ್ನು ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗಿದೆ ಸ್ನೇಹಿತರೆ. ಸೊ ಇದಿಷ್ಟು ಲಾಯರ್ ಜಗದೀಶ್ ಅವರ ಬಗ್ಗೆ ವಕೀಲರ ಸಂಘದಿಂದ ಬಂದಂತಹ ಪತ್ರದಲ್ಲಿ ಇದ್ದಂತಹ ಒಂದು ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು. ಸೊ ಇದೇ ರೀತಿಯ ಬಿಗ್ ಬಾಸ್ ಶೋ ಒಂದು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ತಮ್ಮೆಲ್ಲರೊಟ್ಟಿಗೆ ಬಂದು ಮೀಟ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇವತ್ತಿನ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನಿತ್ತು ಅದನ್ನ ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಚಾನಲ್ಗೆ ಲೈಕ್ ಮಾಡಿ.